ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಿನ್ನೆ ತಡರಾತ್ರಿ ನ್ಯೂಸ್ ಫಸ್ಟ್ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಿತ್ತರಿಸಿತ್ತು. ಇದು ಗುತ್ತಿಗೆದಾರರ ಸಂಘದ ಒಂದು ಕರ್ಮಕಾಂಡ. ಇನ್ನು ಭ್ರಷ್ಟಾಚಾರದ ಆರೋಪ ಹೊತ್ತಿದಂತಹ ಜಗನ್ನಾಥ್ ಈಗ ಸಂಘದಿಂದ ಉಚ್ಚಾಟನೆಯಾಗಿದ್ದಾರೆ. ಗುತ್ತಿಗೆದಾರರ ಸಂಘದ ಮೇಲೇನೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಇನ್ನು ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಗೌರವಾಧ್ಯಕ್ಷ ಈಗ ಉಚ್ಚಾಟನೆಯಾಗಿದ್ದಾರೆ. ಆರೋಪ ಹಿನ್ನೆಲೆ ಸಂಘದ ಗೌರವಾಧ್ಯಕ್ಷರನ್ನ ಉಚ್ಚಾಟನೆ ಮಾಡಲಾಗಿದೆ. ಜಗನ್ನಾಥ್ ಬಿ ಶಿವಾಜಿ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ. ಇನ್ನು ಗೌರವಾಧ್ಯಕ್ಷರನ್ನೇ ಉಚ್ಚಾಟನೆ ಮಾಡಿ ಅಧ್ಯಕ್ಷ ಆರ್ ಮಂಜುನಾಥ್ ಆದೇಶವನ್ನು ಹೊರಡಿಸಿದ್ದಾರೆ. ಬಿಡ್ಡನ್ನ ವಾಪಸ್ ಪಡಿ ಅಂತ ಹೇಳಿ ಧಮಕಿ ಹಾಕಿ ನಂತರ ಅದಕ್ಕೂ ಕೂಡ ಹಣವನ್ನು ಡಿಮ್ಯಾಂಡ್ ಮಾಡಿದಂಥ ಗೌರವಾಧ್ಯಕ್ಷ ಈತನ ಘನಂದಾರಿ ಕೆಲಸವನ್ನು ನ್ಯೂಸ್ ಫಸ್ಟ್ ಎಳೆಯಾಗಿ ನಿನ್ನೆ ಅಷ್ಟೇ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಬಿಚ್ಚಿಟ್ಟಿತ್ತು. ಹಾಗೂ ಇವತ್ತು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ ಅನ್ನೋ ರೀತಿ ಈಗ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ಗೆ ಕೋಕ್ ಕೊಡಲಾಗಿದೆ. ಇವರನ್ನ ಉಚ್ಚಾಟಿಸಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ ಆಗಿದೆ. ಯಾವ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬನ್ನು ಹಾಕ್ತಾ ಇತ್ತೋ, ಈಗ ಆ ಅಸೋಸಿಯೇಷನ್ ವಿರುದ್ಧನೇ ಈ ಕಮಿಷನ್ ಬಾಂಬ್ ಈಗ ಕೇಳಿ ಬಂದಿರೋದು, ಆ ಒಂದು ಆರೋಪ ಕೇಳಿ ಬಂದಿರೋದು. ಸೊ ಎಷ್ಟರ ಮಟ್ಟಿಗೆ ಇವ್ರು ಮಾಡಿದಂಥ ಆರೋಪವನ್ನು ಜನ ನಂಬಬೇಕು? ಸರ್ಕಾರಗಳ ಬಗ್ಗೆ ಇವರು ಸಾಲು ಸಾಲು ಆರೋಪಗಳನ್ನ ಮಾಡಿದ್ರಲ್ಲ, ಈಗಿನ ಪ್ರಸ್ತುತ ಸರ್ಕಾರ ಜೊತೆಗೆ ಕಳೆದ ಬಿಜೆಪಿ ಸರ್ಕಾರ ಆ ಅವಧಿಯಲ್ಲಿ ಒಂದು ಸಾಲು ಸಾಲು ಆರೋಪವನ್ನು ಮಾಡಿದ್ರಲ್ಲ. ಹಾಗಿದ್ರೆ ಇವರೇ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವ್ರು ಮಾಡುವಂಥ ಅಲಿಗೇಷನ್ ಅಥವಾ ಆರೋಪಗಳನ್ನ ಜನ ನಂಬೋದು ಹೇಗೆ? ಸರ್ಕಾರಗಳನ್ನ ನಾವು ದೂಷಣೆ ಮಾಡೋದು ಹೇಗೆ ಇವ್ರನ್ನ ನಂಬಿಕೊಂಡು? ಸೊ ಈಗ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಈಗ ಬಯಲಾಗ್ತಾ ಇದೆ. ಬಿಡ್ಡನ್ನ ವಾಪಸ್ ಪಡಿ ಅಂತ ಹೇಳಿ ಧಮಕಿ ಹಾಕಿ ಅದಕ್ಕೆ ಕಮಿಷನ್ ಕೂಡ ಕೇಳಿದಂಥ ಒಂದು ಆರೋಪದ ಅಡಿಯಲ್ಲಿ ಈಗ ಗೌರವಾಧ್ಯಕ್ಷ ಜಗನ್ನಾಥ್ ಆ ಸಂಘದಿಂದಾನೇ ಈಗ ಉಚ್ಚಾಟನೆಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.